ನಾಯಕ ಮೋಹನ್ ಮಾಲ್ಗೆ ಅವರು ವೇದಿಕೆ ಮೇಲೆ ಬರಬೇಕು. ಇನ್ನು ಚಿತ್ರ ಸಾಧ್ಯ ಆಗಿದ್ದು ಮಾನಸ ಮೂವೀಸ್ ಮೂಲಕ ಅಭಿಷೇಕರ ಅವರ ಚಿತ್ರದ ಈಗ ಕನಸನ ನಾಯಕ ಶೇಖರ್ಸ್ ಡ್ರೀಮ್ ಅಂತ ಮಾಸ್ ಮೊಹಬ್ಬತ್ ಮಾಡೋದಕ್ಕೆ ವೇದಿಕೆಗೆ ಬಂದಿದ್ದಾರೆ. ಅವರು ಕೂಡ ಪ್ರಶಾಂತ್ ರಾಜ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದರೆ ದಳಪತಿ ಸಿನಿಮಾದ ನಿರ್ದೇಶಕರು ಪ್ರಶಾಂತ್ ರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಆ ಚಂದ್ರು ಅವರ ಮುಂದಿನ ಸಿನಿಮಾ ಲಕ್ಷ್ಮಣ್ ಸಿನಿಮಾದ ಅನುಭವ ಕೂಡ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ಚಿಕ್ಕಣ್ಣ ಅವರು ಹಾಗೆ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಹಾಡು ಕೇಳಿದ್ವಿ ಹೇಮಂತ್ ಅವರು ಹಾಗೆ ಅನುರಾಧ ಭಟ್ ಅವರು ವೇದಿಕೆ ಮೇಲೆ ಬರಬೇಕು. ಈಗ ಶೇಖರ್ ಸರ್ ಮಸ್ತ್ ಮೊಹಬ್ಬತ್ ಟ್ರೈಲರ್ ನೋಡಿದ್ದಾರೆ, ಆಡಿಯೋ ಲಾಂಚ್ ಬಂದಿದೆ, ಹೇಗೆ ಅನ್ಸಿದೆ ಅಂತ ಹೇಳಿ ಪ್ಲೀಸ್ ಸ್ಪೀಕ್ ಅ ಫ್ಯೂ ವರ್ಡ್ಸ್ ಅಬೌಟ್ ಮಸ್ತ್ ಮೊಹಬ್ಬತ್ ಅಂಡ್ ಹ್ಯಾಪಿ ಡೇ ಇನ್ ಬ್ಯಾಂಗ್ಳೂರ್. Good evening. I'm Shekhar Kamal. Happy days. The reason I'm here is because I know the producers Venu and Shekhar. Congratulations to them and all the best to the Mast Mohabbat team. And one more reason is Vijay. He has been my camera person for all my films. I've made a lot of small budget films and Happy Days is one of them which became really big. And then I hope the same thing happens to this film also. All the best and all the best to the whole team. Thank you. So one happy round of chappale Shekhar ಅವರಿಗೋಸ್ಕರ and ನಮ್ಮ ರಾಮ್ಕೋ ಶರಣ್ ಅವರು ಅವ್ರ ಮಾತುಗೋಸ್ಕರ ಕಾಯ್ತಾ ಇದ್ದಾರೆ. ನನಗೆ ಮಾತಾಡಕ್ಕೆ ಬಿಡಲ್ಲ ಸರ್, ಬೇರೆ ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷ ಇದ್ದೀನಿ, ಚಿಕ್ಕಾಧ್ಯಕ್ಷ ಉಪಾಧ್ಯಕ್ಷರೆಲ್ಲ ಎಸ್ಕೇಪ್ ಆಗವ್ರೆ. ತುಂಬ ಖುಷಿ ಆಗ್ತಾ ಇದೆ. ಮಸ್ತ್ ಮೊಹಬ್ಬತ್ ಅನ್ನೋವಂಥ ಒಂದು ತಂಡ ಇವತ್ತು ಮಸ್ತ್ ಮೊಹಬ್ಬತ್ ಅನ್ನೋವಂಥ ಒಂದು ಸಿನಿಮಾನ ಭಾಳ ಅದ್ಧೂರಿಯಾಗಿ ಮಾಡಿರುವಂಥದ್ರ ಒಂದು ಸಣ್ಣ ತುಣುಕು ಇವತ್ತು ನಾವು ಏನಿಲ್ಲ ಟೀಸರ್ ನೋಡಿದ್ದೀವಿ, ಒಂದು ತುಣುಕು ನೋಡಿದ್ದೀವಿ, ಅದು ಹೇಳ್ತಾ ಇದೆ. ಸೊ ಇವತ್ತು ನಾನು ಭಾಳ ದಿವಸಗಳಿಂದ ಹೇಳ್ತಾ ಇರ್ತೀನಿ, ಒಂದು ಒಳ್ಳೆ ತಂಡ ಮಾತ್ರ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ನುವಂಥದ್ದು. ಇವತ್ತು ಈ ತಂಡದ ವಿಚಾರ ಮಾತಾಡಬೇಕು ಅಂತಂದರೆ ಎಲ್ಲರೂ ಕೂಡ ನನಗೆ ಪರಿಚಿತರೆ. ನನ್ನ ಡೈರೆಕ್ಟರ್ ಅಂತ ಹಿಡ್ಕೊಂಡು ಮೋಹನ್ ಮಾಳಿಗೆ ಅವರ ಜೊತೆಯಲ್ಲಿ ನಾನು ಸುಮಾರು ವರ್ಷಗಳು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ನನ್ನ ಗೆಳೆಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಸ್ತ್ ಮೊಹಬ್ಬತ್ಗೂ ಲವ್ಲಿ ಸ್ಟಾರ್ಗೂ ಏನೋ ಒಂಥರದ ಅನುಬಂಧ ರೀ. ಯಾಕಂತಂದ್ರೆ ಈ ಮೊಹಬ್ಬತ್ ಎಲ್ಲಿರುತ್ತೆ ಅಲ್ಲಿ ಲವ್ಲಿ ಇದ್ದೇ ಇರುತ್ತೆ. ಇದಕ್ಕೆ ನಿಜವಾದ ಹೆಸರು ಅವ್ರಿಗೆ ಸಲ್ಲಬೇಕಾಗಿರುವಂಥದ್ದು. ಆಮೇಲೆ ಮನೋಮೂರ್ತಿ ಸರ್ ಅವ್ರ ವಿಚಾರವಾಗಿ ನಾನು ಇವತ್ತು ಮಾತಾಡಲೇಬೇಕು. ಯಾಕಂದ್ರೆ ಒಂದು ಸಿನಿಮಾ ನಾನು ಅವರು ಮಾಡಬೇಕಾಗಿತ್ತು, ಬಹಳ ಕಮ್ಮಿ ಏನೋ ಒಂದು ಬೇರೆ ವಿಚಾರಕ್ಕೋಸ್ಕರವಾಗಿ ಅದು ಕೈ ತಪ್ಪೋಯ್ತು. ಇವತ್ತು ಅವರ ಆಡಿಯೋನ ಇವತ್ತು ರಿಲೀಸ್ ಮಾಡೋದಕ್ಕೆ ಬಂದಿರುವಂಥದ್ದು ಇವತ್ತು ನನಗೆ ಸಿಕ್ಕಿರುವಂಥ ಒಂದು ದೊಡ್ಡ ಅದೃಷ್ಟ ಅಂತಾನೆ ಇವತ್ತು ನಂಬ್ತಾ ಇದ್ದೀನಿ ನಾನು. ಅವರ ಫ್ಯಾನ್ ನಾನು, ಆ್ಯಕ್ಚುಲಿ ಅವರ ಫ್ಯಾನ್ ನಾನು. ಸೊ ಹೀಗಾಗಿ ಸರ್ ನಮಸ್ಕಾರ. ಅವ್ರ ಮನೆಗೆ ಹೋಗಿದ್ದೀನಿ ಸುಮಾರು ಸಲ. ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಅಷ್ಟೇ ಚೆನ್ನಾಗಿ ಇವತ್ತು ಈ ಸಾಂಗ್ಗಳನ್ನು ಕೂಡ ಮೂಡಿ ಬಂದಿರುತ್ತೆ ಅಂತ ಅನ್ನುವಂಥದ್ದು. ಒಂದೇ ಮಾತಿನಲ್ಲಿ ಒಳ್ಳೆ ತಂಡ, ಮಸ್ತ್ ಡೈರೆಕ್ಟರು, ಮಸ್ತ್ ಮ್ಯೂಸಿಕ್ ಡೈರೆಕ್ಟರು, ಮಸ್ತ್ ಹೀರೋಯಿನ್, ಮಸ್ತ್ ಸಿನಿಮಾ ಆಗೇ ಆಗುತ್ತೆ ಅಂತ ನಂಬ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಮಸ್ತ್ ಮೊಹಬ್ಬತ್. ಈ ಮಸ್ತ್ ಮಾತುಗಳಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಮನೋಮೂರ್ತಿ ಸರ್ ಫ್ಯಾನ್ ಅಂತ ಹೇಳಿದ್ರು ತಾವು. ಸೊ ಇವತ್ತಿನ ಈವ್ನಿಂಗ್ನ ಹೀರೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮೆಲೋಡಿ ಕಿಂಗ್ ಅಂತ ಹೇಳ್ಬೇಕು. ರೊಮ್ಯಾಂಟಿಕ್ ಸಿನಿಮಾಗಳು ಅಂತ ಬಂದಾಗ ಮನೋಮೂರ್ತಿ ಸರ್ ತಲೆಗಳು ಬರೋದು. ಸರ್ ಮಸ್ತ್ ಮೊಹಬ್ಬತ್ ಬಗ್ಗೆ ಈ ಸಾಂಗ್ಸ್ ಬಗ್ಗೆ ಏನು ಹೇಳ್ತೀರಾ? ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಆ್ಯಕ್ಚುಲಿ ಇದರಲ್ಲಿ ಮಸ್ತ್ ಯಾರು ನೀವು ಲಿಸ್ನರ್ಸು. ಯಾಕೆಂದರೆ ಲಿಸ್ನರ್ಸ್ ಇಂದಾನೆ ನಿಮ್ಮ ಸಪೋರ್ಟ್ ಇಂದಾನೆ ನಾವೆಲ್ಲ ಬೆಳೆದಿರೋದು, ಇಂಡಸ್ಟ್ರಿನಲ್ಲಿ ಬೆಳೆಯೋದು, ಆಡಿಯನ್ಸು ಮತ್ತು ಲಿಸ್ನರ್ಸ್ ಇಂದ. ಅದಕ್ಕೋಸ್ಕರ ನಿಮಗೆಲ್ಲ ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ ನಾನು. ಸೊ ಮಸ್ತ್ ಮೊಹಬ್ಬತ್ತನ್ನು ಆ ಥರನೇ ನೀವು ಸಪೋರ್ಟ್ ಮಾಡಿ ಮತ್ತು ಒಳ್ಳೆ ಮೂವೀಸ್ನ ನೋಡಬೇಕು. ನೀವು ಕನ್ನಡ ಮೂವೀಸ್ ಒಳ್ಳೆ ಮೂವೀಸ್ನ ಹೋಗಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಬೆಳೆಯುತ್ತೆ. ಆಮೇಲೆ ಹೊಸಬ್ರು ಇದ್ದಾರೆ, ಫಿಲ್ಮ್ ಮೇಕರ್ಸು, ಪ್ರೊಡ್ಯೂಸರ್ ಶೇಖರ್ ಅವರು ಮತ್ತು ಸ್ಟೋರಿ ರೈಟರ್ ವೇಣು ಅವರು
ಆ್ಯಕ್ಚುಲಿ ನಂತರ IT ಇಂಡಸ್ಟ್ರಿಯಿಂದ 2 years ಬ್ರೇಕ್ ತಗೊಂಡು ಪ್ಯಾಷನಿಂದ ಈ ಮೂವಿ ಮಾಡಿದ್ದಾರೆ. ನಿಮ್ಮ ಥರ ಇರ್ಬೋದು ಅವ್ರು ಎಷ್ಟೋ ಜನ ಇಲ್ಲಿ. ಸೊ ಅವ್ರಿಗೂ ನೀವು ಸಪೋರ್ಟ್ ಮಾಡಬೇಕು. ಸಾಂಗ್ಸ್ ನೀವೇ ಕೇಳ್ಬಿಟ್ಟು ಹೇಳಬೇಕು ನಂಗೆ ಹೇಗಿದೆ ಅಂತ. ನಮಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ದಿ ಸಪೋರ್ಟ್. ಥ್ಯಾಂಕ್ ಯು ಸರ್. ಹಾಗೆ ಜಯದೇವರ್ ಅವರು ವೇದಿಕೆ ಮೇಲೆ ಬರಬೇಕು, ಅರುಣ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏನು ಲವ್ಲಿ ಸ್ಟಾರ್ ನ ಲವ್ಲಿ ಮಾತುಗಳಿಗೆ ರೆಡಿನಾ? ಹಾಗೆ ಅರುಣ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪ್ರೇಮ್ ಅವರು ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಅಂಡ್ ಅರುಣ ಮೇಡಮ್ ದಯಮಾಡಿ ಬರಬೇಕು. ಇನ್ನು ಈಗ ಮಸ್ತ್ ಮೊಹಬ್ಬತ್ನ ಮಸ್ತ್ ಅಂಡ್ ಲವ್ಲಿ ಹೀರೋ ಪ್ರೇಮ್ ಅವರು ಮಸ್ತ್ ಮೊಹಬ್ಬತ್ ಬಗ್ಗೆ ಹೇಳ್ತಾರೆ ನೋಡೋಣ. ಆಕ್ಚುಲಿ ಒಂದು ತುಂಬ ಖುಷಿಯಾಗೋದೇನೆಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ. ನನಗೆ ಇವತ್ತು ಬೆಳಿಗ್ಗೆಯಿಂದಲೇ ಶುರುವಾಗಿ ಹೋಗಿದೆ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನನ್ನ ಫ್ಯಾನ್ಸ್ಗೆ, ಕರ್ನಾಟಕದ ಎಲ್ಲ ಕಡೆಯಿಂದ ಬಂದಿದ್ದೀರಾ. ಬೆಳಿಗ್ಗೆಯಿಂದ ಮಳೆ ಸುರಿತಾ ಇದೆ, ಮಳೆನೂ ಲೆಕ್ಕ ಮಾಡಿದೆ. ದೂರದ ಹಾಸನದಿಂದ, ಹುಬ್ಳಿಯಿಂದ, ಧಾರವಾಡದಿಂದ, ಚಿತ್ರದುರ್ಗದಿಂದ, ಮಂಡ್ಯದಿಂದ, ಮೈಸೂರಿಂದ, ಕರ್ನಾಟಕದ ಎಲ್ಲ ಕಡೆಯಿಂದಲೂ ಬಂದಿದ್ದೀರಾ. ಲವ್ ಯು, ಲವ್ ಯು, ಲವ್ ಯು. ಆಮೇಲೆ ಇದೇನು ವೇದಿಕೆ ಮೇಲೆ ಇಷ್ಟು ಜನ ಇದ್ದೀರಾ. ನನಗೆ ಕೆಲವರಿಗೆ ಫೋನು ಮಾಡೋದಕ್ಕೆ ಹೋಗಿಲ್ಲ, ಇನ್ವಿಟೇಷನ್ ತಲುಪಿಸೋದಕ್ಕಾಗಲಿಲ್ಲ. ಒಂದೇ ಒಂದು SMS ಮಾಡಿದ್ದೀನಿ, ಒಂದು ವಾಟ್ಸಪ್ ಮಾಡಿದ್ದೀನಿ, ಕೆಲವ್ರಿಗೆ ಫೋನ್ ಮಾಡಿದ್ದೀನಿ ಅಷ್ಟೇ. ಅದನ್ನೇ ತುಂಬ ದೊಡ್ಡ ಆಹ್ವಾನ ಅಂದ್ಕೊಂಡು ನನ್ನ ಪ್ರೀತಿಯಿಂದ ಬಂಧಿಸಿ ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಇದಕ್ಕಿಂತ ಹೆಚ್ಚಾಗಿ ಮಾತಾಡಬೇಕಂದ್ರೆ ಇವತ್ತು ಈ ವೇದಿಕೆಗೆ ನಿಜವಾದ ಹೀರೋ ನಾನಲ್ಲ, ವನಮೂರ್ತಿ ಸರ್. ಲೆಜೆಂಡ್ರಿ ಹಿಟ್ಸ್ಗಳನ್ನ ಕನ್ನಡ ಇಂಡಸ್ಟ್ರಿ ಕೊಟ್ಟವರು. ಅವ್ರ ಜೊತೆನಲ್ಲಿ ನಾನು ಇದು 2ನೇ ಸಿನಿಮಾ. ಆಯೋ ತುಂಬ ದೊಡ್ಡ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ನಾನು ಮದುವೆ ಆಗೋದಕ್ಕೆ ಮುಂಚೆ, ಮದುವೆ ಆದಮೇಲೂ ಸಹ ನನ್ನ ಹಾಡುಗಳು ಎಷ್ಟೋ ಬಂದೋಗಿದ್ರು ನನ್ನ ಹೆಂಡತಿಗೆ ನಾನು ಇವತ್ತು ಪ್ರೀತಿಯಿಂದ ಹಾಡು ಅವ್ರು ಕಂಪೋಸ್ ಮಾಡಿರೋದೆ. ಅಮೇರಿಕಾದು 100 ಜನ್ಮಕ್ಕೂ 106 ಜನ್ಮಕ್ಕೂ. ಸೊ ಹಾಗಾಗಿ ಅವರು ಬರೀದಿರಂತ ಮ್ಯೂಸಿಕ್ ಡೈರೆಕ್ಟರ್. ಹಾಡ್ತೀನಿ ಕಡೆಯವರು, ಆಮೇಲೆ ಹಾಡ್ತೀನಿ, ಚೂರು ಮಾತಾಡ್ತೀನಿ. ಅವರೇ ನಮ್ಮ ಆತ್ಮೀಯ ನಿರ್ಮಾಪಕರಾದಂಥ ನನ್ನ ಸಹೋದರರಾದಂಥ ವಿ ಶೇಖರ್ ಅವರು ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಬೇಕಂದ್ರೆ ಹೊಸ ಪ್ರೊಡ್ಯೂಸರ್ಗಳು ಒಂದು ಬಜೆಟ್ ಅಂತ ಲಿಸ್ಟ್ ಹಾಕೊಂಡ್ಬರ್ತಾರೆ. ಹೀರೋಗೆ ಇಷ್ಟೇ ಕೊಡಬೇಕು, ಹೀರೋಯಿನ್ಗೆ ಇಷ್ಟೇ ಕೊಡಬೇಕು, ಮ್ಯೂಸಿಕ್ ಡೈರೆಕ್ಟರ್ಗೆ ಇಷ್ಟು ಕೊಡಬೇಕು, ಇಷ್ಟು ದಿನ ಲೊಕೇಶನ್ ಶೂಟಿಂಗ್ ಮಾಡಬೇಕು ಅಂತ. ಆದರೆ ಅವ್ರು ಬಂದು ನನ್ನ ಹತ್ರ ಕೂತಾಗ ನನ್ನ ರೆಮ್ಯುನರೇಷನ್ ಅನ್ನೋದು ಮಾತಾಡಿದ್ದು ಬರೀ 10 ನಿಮಿಷ, 2.5 ಗಂಟೆ ಬರೀ ಸಿನಿಮಾ ಬಗ್ಗೆನೇ ಮಾತಾಡಿದ್ವಿ ನಾವು. ಅವರು ಫಸ್ಟ್ ಮೀಟಿಂಗ್ ಅಲ್ಲೇ ಅವ್ರು ಹೇಳ್ತಾ ಇದ್ದಿದ್ದು ಅದನ್ನ ನಾನೀಗ ಶೇಖರ್ ಕಮಲ್ ಸರ್ ನಾನು ಹೇಳ್ತಾ ಇದ್ದೆ. ನಾವು ವಿಜಯ್ ಕುಮಾರ್ ಸರ್ ಕೇಳಿದ್ರು, ಇದು ಬಜೆಟ್ ಅಲ್ಲಿ ಮಾಡ್ಬೇಕಾ ನಾನು ಸಿನಿಮಾಟೋಗ್ರಫಿ, ಇಲ್ಲ ಲ್ಯಾವಿಶ್ ಆಗಿ ಮಾಡ್ಬೇಕಂತ. ಅವ್ರು ಹೇಳಿದ ಒಂದೇ ಮಾತು, ನಾನು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋದು, ಇದೊಂದು ಲ್ಯಾಂಡ್ ಮಾರ್ಕ್ ಆಗಬೇಕು. ನೀವು ತೆಲುಗು ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅದಕ್ಕಿಂತ ಚೆನ್ನಾಗಿ ನಾನು ಸಿನಿಮಾ ಮಾಡಿಕೊಡ್ಬೇಕು ಅಂತ. ಅಷ್ಟೇ ಅದ್ಭುತವಾಗಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಅದು ಒಂದು ಸಾಕ್ಷಿ ಅಂದ್ರೆ ಇವತ್ತು ಆಡಿಯೋ ರಿಲೀಸ್ ಏನ್ ಮಾಡ್ತಾ ಇದ್ದಾರೆ ಅದೇ ಸಾಕ್ಷಿ. ಇಷ್ಟೊಂದು ಅದ್ಭುತವಾಗಿ ಒಂದು ಆಡಿಯೋ ಲಾಂಚನ್ನ ಮಾಡ್ತಾ ಇದ್ದಾರೆ. ಸಿನಿಮಾ ಇದಕ್ಕಿಂತ ಅದ್ಭುತವಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಶೇಖರ್ ಸರ್. ಅಂಡ್ ನಮ್ಮ ನಿರ್ದೇಶಕರಾದಂಥ ಮೋಹನ್ ಮಾಳಿ ಅವರು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷ ಸುಮಾರು ಸಿನಿಮಾಗಳಿಗೆ ಕೋ ಡೈರೆಕ್ಟರ್ ಕೆಲಸ ಮಾಡಿ ಈ ಸಿನಿಮಾಗೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ. ಅವರ ನನ್ನ ಒಂದು ಸ್ನೇಹ ಏನಿದೆ, ಈ ಒಂದು ಡೈರೆಕ್ಷನ್ ತುಂಬ ಅದ್ಭುತವಾದ ಡೈರೆಕ್ಟರ್, ಕನ್ನಡಕ್ಕೆ ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಇವರೆಲ್ಲರಿಗಿಂತ ಹೆಚ್ಚಾಗಿ ಮತ್ತೊಬ್ಬರು ವ್ಯಕ್ತಿ ಇದ್ದಾರೆ, ಅಂದರೆ ನಮ್ಮನ್ನೆಲ್ಲ ಕೂಡಿಸಿದಂಥವರು, ದ ಗ್ರೇಟ್ ವೇಣು. ವೇಣು ಎಲ್ಲಿದ್ರು ಸ್ವಲ್ಪ ಮುಂದೆ ಬರಬೇಕು. ನೋಡೋದಕ್ಕೆ ಎಷ್ಟು ವಿಶಾಲವಾಗಿದ್ದಾರೋ ಮನಸ್ಸು ಅದಕ್ಕಿಂತ ವಿಶಾಲ. ಯಾಕಂದ್ರೆ ಇವತ್ತು ಬೆಳಿಗ್ಗೆನೆ ತುಂಬಾ ಎಮೋಷನ್ ಆಗಿದ್ದು. ಆಕ್ಚುಲಿ ಸಿನಿಮಾ ಬಂದು ಅವ್ರ ಕ್ಷೇತ್ರ ಅಲ್ಲ, ಇಸ್ ದ ಸಾಫ್ಟ್ವೇರ್ ಇಂಜಿನಿಯರ್. ಆ ಕೆಲಸನ ಬಿಟ್ಟು ಒಂದು ಸಿನಿಮಾಗೆ, ಈ ಸಿನಿಮಾ ಕತೆ ಬರೆದಿದ್ದಾರೆ. ಸಾಕಷ್ಟು ಇವತ್ತೇನು ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಇವತ್ತಿನ ಈವೆಂಟ್ ಏನು ನಡೀತಾ ಇದೆ
ನನಗೆ, ಶೇಖರ್ ಅವ್ರಿಗೆ, ಮೋಹನ್ ಮಾಳ್ಗಿ ಅವರಿಗೆ, ಎಲ್ರಿಗೂ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ಖಂಡಿತ ಹೋಗುತ್ತಪ್ಪಲ್ಲ. ಪ್ಲೀಸ್ ಒಂದು ಚಪ್ಪಾಳೆ ಜೋರಾಗಿ ವೇಣುವರಿಗೆ. ಸೊ ಇದು ಅವರ ಜೀವನದಲ್ಲಿ ದೊಡ್ಡ ಇವೆಂಟ್, ಅವರ ಕನಸಿನ ಮೊದಲನೇ ಇವೆಂಟ್. ಹಾಗಾಗಿ ಬೆಳಿಗ್ಗೆ ರೇಡಿಯೋ ಸಿಟಿಯಲ್ಲಿ ಬಂದಾಗ ತುಂಬ ಎಮೋಷನ್ ಆಗಿದ್ರು. ಸರ್ ನನ್ನ ಫಸ್ಟ್ ಇವೆಂಟ್ ಸರ್, ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದಾಗ ಬೆಳಿಗ್ಗೆ ಕಣ್ಣಲ್ಲಿ ಗಡಗಡಗಡ ಅಂತ ನೀರು ಬಂದ್ಬಿಡ್ತು ಸರ್ ನನಗೆ ಅಂತ ಸಂತೋಷದ ಕಣ್ಣೀರು. ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಹಾಗೆ ಪೂನಮ್ ಬಾಜ್ವಾ, ಮೈ ಡಾರ್ಲಿಂಗ್, ಸಿನಿಮಾದಲ್ಲಿ ಕಂಡುಬಿಟ್ರು ಅವರು, ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಕೋ ಆರ್ಟಿಸ್ಟ್, ತುಂಬ ಚೆನ್ನಾಗಿ ನಮ್ಮ ಜೊತೆನಲ್ಲಿ ಒಂದು ಕೋಆರ್ಡಿನೇಷನ್ ಸಿನಿಮಾಗೋಸ್ಕರ ಏನಿತ್ತು ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಇಬ್ಬರು ಆ್ಯಕ್ಟ್ ಮಾಡಿಲ್ಲ, ಸಿನಿಮಾನ ಪಾತ್ರನ ಇಬ್ಬರು ಜೀವಿಸಿದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ರಿಯಲ್ ಲವರ್ಸ್ ಥರನೇ ಒಂದು ಆ ಕೆಮಿಸ್ಟ್ರಿನ ಆನ್ ಸ್ಕ್ರೀನ್ ಕೊಟ್ಟಿದ್ದೀವಿ ನಾವು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ತಷ್ಟು ಇವತ್ತು ಈ ಆಡಿಯೋ ಲಾಂಚ್ಗೆ ಭಾಳ ಮುಖ್ಯ ಕಾರಣಕರ್ತರು ನಮ್ಮ ಅಕ್ಕ ಅರುಣ ಅವರು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕವಿತಾ ರಾಕೇಶ್ ಅವರು ಬಂದಿದ್ದಾರೆ, ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಇವತ್ತು ನಮ್ಮ ವೇದಿಕೆಗೆ ಬಂದು ಹೊಸ ಮೆರುಗನ್ನ ತಂದುಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಮೇಲೆ ನನ್ನ ಆತ್ಮೀಯ ಸಹೋದರರಾದಂಥ ರಮೇಶ್ ಅಣ್ಣ ಅವರು, ಜಯಮ್ಮನ ಮನ, ಮತ್ತು ಈಗ ಜೈ ಮಾರುತಿ ಇಂಟರ್ನೆಟ್ ಸಿನಿಮಾದ ಪ್ರೊಡ್ಯೂಸರ್, ನಮಗೆಲ್ಲ ಬೆನ್ನೆಲುಬಾಗಿ ನಿಂತಿರುವಂಥವ್ರು. ಹೀಗೆ ಸಾಕಷ್ಟು ಜನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೆರುಗನ್ನ ಕೊಟ್ಟಿದ್ದೀರಾ. ಸ್ವಾಮೀಜಿಗಳೆಲ್ಲರೂ ಸಹ, ವಿಶೇಷವಾಗಿ ನಮಗೆ ಬಂದಿರತಕ್ಕಂಥ ಎಲ್ಲರೂ ಆಡಿಯೋ ಕೇಳಿ ಎಂಜಾಯ್ ಮಾಡಿ. ಈ ಇದರಲ್ಲಿ ಹೇಳೋದ್ರಲ್ಲಿ ಯಾರಾದ್ರೂ ಹೆಸರನ್ನ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಿಡುವು ಮಾಡಿಕೊಂಡು ನಮ್ಮ ಆಡಿಯೋ ಲಾಂಚ್ಗೆ ಬಂದಿರುವಂತಹ ಸಚಿವರಾದಂತಹ ಶ್ರೀ ಶಿವರಾಜ್ ತಂಗಡಿಗಿ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು. ಮಸ್ತ್ ಮೊಹಬ್ಬತ್ಗೆ ನಿಮ್ಮ ಮಸ್ತ್ ವಿಶಸ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಮಸ್ತ್ ಮೊಹಬ್ಬತ್ತಿನ ಚಿತ್ರತಂಡಕ್ಕೆ ಬೆಸ್ಟ್ ಆಫ್ ಲಕ್, ಒಳ್ಳೆಯದಾಗಲಿ. ಅದು ವಿಶೇಷವಾಗಿ ನನ್ನ ಸೋದರ ಶೇಖರ್ ನನಗೆ ಭಾಳ ದಿವಸದಿಂದ ನಾನು ಸಿನಿಮಾ ಮಾಡ್ತೀನಿ, ಪ್ರೊಡ್ಯೂಸರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ನನಗೆ ಭಾಳ ಸಂತೋಷ. ನನ್ನ ಒಬ್ಬ ಬ್ರದರ್, ನಮ್ಮೊಬ್ಬ ಹುಡುಗ ಕನ್ನಡ ಚಿತ್ರರಂಗದಾಗ ಪಾದಾರ್ಪಣೆ ಮಾಡಿ ಪ್ರೊಡ್ಯೂಸರ್ ಮಾಡಿ ಮಸ್ತ್ ಮೊಹಬ್ಬತ್ ಅನ್ನೋ ಒಂದು ಚಿತ್ರವನ್ನು ಇವತ್ತು ಆಡಿಯೋ ರಿಲೀಸ್ ಮಾಡೋದ್ರ ಮುಖಾಂತರ ಇಡೀ ಚಿತ್ರತಂಡ ಭಾಳ ಒಳ್ಳೆ ರೀತಿ ಕೆಲಸ ಮಾಡಿದೆ. ಯಾಕಂದರೆ ನಾನು ಚಿಕ್ಕವನಿದ್ದಂತೆ ಸಿನಿಮಾ ಭಾಳಷ್ಟು ನೋಡ್ತಿದ್ದೆ. ಮನೋಮೂರ್ತಿ ಅವ್ರ ಬಗ್ಗೆನೂ ನಾನು ಕೇಳಿದ್ದೀನಿ. ಒಳ್ಳೆ ಇದು ನಮ್ಮ ಸಂಗೀತ ಡೈರೆಕ್ಟ್ರು ಮತ್ತು ಒಳ್ಳೆ ಡೈರೆಕ್ಟ್ರು, ನಮ್ಮ ಎಲ್ಲ ಯುವಕ ಮಿತ್ರರು ಡೈರೆಕ್ಷನ್ ಮಾಡ್ತಿದ್ದಾರೆ. ಭಾಳಷ್ಟು ಏನೋ ಸಂಗೀತ ಹಾಡುಗಾರರು ನನ್ನ ಕ್ಷೇತ್ರಕ್ಕೂ ಬಂದಿದ್ದರು. ಕನಗಿರಿ ಉತ್ಸವವನ್ನು ಮಾಡೋ ಹೊತ್ನಾಗ ಭಾಳಷ್ಟು ಹೇಮಂತ್ ಅವರೆಲ್ಲ ನನ್ನ ಕ್ಷೇತ್ರಕ್ಕೆ ಬಂದಿದ್ದು. ಮತ್ತು ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದರು. ಆದರೆ ನಾನು ಟ್ರೇಲರ್ಗಳು ನೋಡಿದಾಗ ಎಲ್ಲೋ ಒಂಥರ ಹೊಸತನ ಈ ಚಿತ್ರದೊಳಗೆ ಕಾಣಿಸ್ತಾ ಇದೆ. ಯಾಕಂದರೆ ಹೊಸತನ ಅನ್ನೋದನ್ನು ಮಾಡಿದ್ರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗೆ, ಇವತ್ತು ಸ್ಪರ್ಧೆ ಮಾಡುವಂಥ ಯುಗದೊಳಗೆ ಒಳ್ಳೆ ಹೀರೋ ಮತ್ತು ಹೀರೋಯಿನ್ ಅವ್ರಿಗೆ ಒಳ್ಳೆ ಅವಕಾಶ. ಯಾಕಂದರೆ ನಾ ಹೀರೋ, ಹಳೆ ಹೀರೋ ಎಲ್ಲ ಚಿರಪರಿಚಿತರ ಹಾಕೊಂಡಿದ್ದಾರೆ ಮತ್ತು ಹೀರೋಯಿನ್ ಹೊಸದಾಗಿ ಬಂದಿದ್ದಾರೆ. ಅವರು ಎಲ್ಲರನ್ನು ತೆಗೆದುಕೊಂಡು ಭಾಳ ಅದ್ದೂರಿ ಮತ್ತು ಗ್ರ್ಯಾಂಡ್ ಆಗಿ ಸಿನಿಮಾನ ಮಾಡಿದರೆ. ನನ್ನ ಟ್ರೈಲರ್ ನೋಡಿದಾಗ ಅದ್ರ ಜೊತೆಗೆ ಆಡಿಯೋ ರಿಲೀಸ್ನು ಭಾಳ ದೊಡ್ಡ ಪ್ರಮಾಣದೊಳಗೆ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಅದೇ ರೀತಿ ಚಿತ್ರ ಭಾಳ ದೊಡ್ಡ ಪ್ರಮಾಣದೊಳಗೆ ಸಕ್ಸಸ್ ಆಗಲಿ, 100 ದಿನ ಓಡಲಿ, ಹೀರೋಯಿನ್ಗೆ ಒಳ್ಳೆ ಅವಕಾಶಗಳು ಸಿಗಲಿ. ಮತ್ತು ಅದ್ರ ಜೊತೆಗೆ ನನ್ನ ಬ್ರದರ್ ಶೇಖರ್ಗೆ ಇನ್ನೂ ಹೆಚ್ಚು ಅವಕಾಶಗಳು ಮಾಡೋದಕ್ಕೆ ಈ ಚಿತ್ರರಂಗದ ದೊಡ್ಡ ನಿರ್ಮಾಪಕನಾಗಿ ಬೆಳ್ಳಿ ಅಂತಂದು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆಗೆ ಈ ಚಿತ್ರರಂಗ ಅಂದ್ರೆ ರಾಜಕಾರಣ ಒಂಥರ, ನಮಗೂ ಜನರ ಆಶೀರ್ವಾದನ ಬೇಕು, ಇಲ್ಲಿನೂ ಜನರ ಆಶೀರ್ವಾದನ ಬೇಕು. ಅದಕ್ಕೆ ಬಹಳ ಮುಖ್ಯವಾದದ್ದು ಅದೊಂಥರ ಡಿಫ್ರೆಂಟ್, ನಮಗೊಂಥರ ಡಿಫ್ರೆಂಟ್ ಅಂದ್ರೆ ಇವ್ರಿಗೊಂಥರ ಡಿಫ್ರೆಂಟ್ ಆದ್ರೆ ಒಳ್ಳೆ ಸಿನಿಮಾನ ಮಾಡಿದ್ರಿ. ನನಗೆ ನಿಜವಾಗ್ಲೂ ಶೇಖರ್ಗೆ ನಿಜವಾಗ್ಲೂ ಬಹಳ ಸಂತೋಷ. ನನ್ನ ಬ್ರದರ್ ಒಂದು ಚಿತ್ರ ನಿರ್ಮಾಪಕನಾಗಿ ಬೆಳಿಲಿ, ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಾಗ ಬೆಳಿಲಿ ಅಂತಂದು ಅದೇ ಒಂದು ಪ್ರಾರ್ಥಿಸಿ ನಾನು ಇಲ್ಲಿ ಮೇಲೆ ಸೇರಿದಂಥ ಎಲ್ಲ ಚಿತ್ರತಂಡದ ಎಲ್ಲ ಕಲಾವಿದರಿಗೂ
ಮತ್ತೊಮ್ಮೆ ನಾನು ಬೆಸ್ಟ್ ಆಫ್ ಲಕ್ ಕೇಳುತ್ತಾ ಅವ್ರಿಗೆ ಒಳ್ಳೇದಾಗಲಿ. ಚಿತ್ರರಂಗ ಚಿತ್ರ ಇನ್ನೂ ಚೆನ್ನಾಗಿ ಓಡಲಿ. ಕನ್ನಡ ಚಿತ್ರ ಅಂದರೆ ಎಲ್ಲೋ ಒಂದು ಕಡೆ ನಾವು ಬೇರೆ ಪರಭಾಷೆ ಸಿನಿಮಾ ನೋಡೋಕೆ ಹೋಗೋದನ್ನು ಬಿಟ್ಟು ನಮ್ಮ ಚಿತ್ರರಂಗಕ್ಕೂ ಕನ್ನಡ ಚಿತ್ರರಂಗಕ್ಕೂ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಆಗಲಿ. ಅದಕ್ಕೆ ಯಾಕಂದ್ರೆ ಅವ್ರು ಬೆಳಿಬೇಕು, ನಮ್ಮ ತಂಡ ಬೆಳಿಬೇಕು, ಕನ್ನಡ ಬೆಳಿಬೇಕು. ಕನ್ನಡ ಬೆಳೆದ್ರೆ ನಾವೆಲ್ಲರೂ ಇರಕ್ಕೆ ಸಾಧ್ಯತೆ, ಬೆಳೆಯಕ್ಕೆ ಸಾಧ್ಯತೆ ಅನ್ನೋ ಮಾತನ್ನ ಹೇಳಿ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಬ್ರದರ್ ಅಷ್ಟು ಪ್ರೀತಿಯಿಂದ ಹೇಳಿದ್ರು. ಆ್ಯಂಡ್ ಎಲ್ಲ ಕಡೆ ನಾವು ಡೈರೆಕ್ಟರ್ಸ್ ಡ್ರೀಮ್ ಅನ್ನೋದು ನೋಡಿದ್ವಿ. ಈ ಸಿನಿಮಾದಲ್ಲಿ ಶೇಖರ್ಸ್ ಡ್ರೀಮ್ ಅನ್ನೋದನ್ನ ಬಹಳ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಅಂದರೆ ಅಷ್ಟು ಕನಸ್ಕೊಂಡು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಶೇಖರ್ ಅವರು. ಸೊ ಶೇಖರ್ ಅವರೇ ಹೇಳಿ, ಮಸ್ತ್ ಮೊಹಬ್ಬತ್ ಹೇಗಿದೆ? ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಚಿತ್ರ. ಒಂದು ಕನಸನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ನಾನು ನಮ್ಮ ಮೊಮ್ಮೈದ ವೇಣು ಇಬ್ಬರು ಕುಂತು ಚರ್ಚೆ ಮಾಡ್ತಾ ಇರಬೇಕು, ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ಒಂದು ಕತೆ ತಗೊಂಡು ಈ ಥರ ಮಾಡಬೇಕು ಅನ್ನೋ ಒಂದು ಕತೆ ಮಾಡಿ ಒಂದು ಸಿನಿಮಾ ಮಾಡೋಣ, ಒಬ್ಬ ಪ್ರೇಕ್ಷಕನಾಗಿ ಒಂದು ಸಿನಿಮಾ ಮಾಡೋಣ. ಸಿನಿಮಾ ಮಂದಿ ಮಾಡೋದು ಡಿಫ್ರೆಂಟ್ ಆಗಿರುತ್ತದೆ. ಅವರು ಪ್ರಾಕ್ಟಿಕಲಾಗಿ ತುಂಬ ನೀಟಾಗಿ ಒಂದು ಬಜೆಟ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಮಾಡ್ತಾರೆ. ಹಾಗೆ ನಮ್ಮದೇ ಒಂದು ಆಲೋಚನೆ ಇಲ್ಲಿ ತೊಡೆದಾಗ ನಾವು ಅಂದ್ಕೊಂಡ್ವಿ, ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಸ್ಟೈಲಲ್ಲಿ ಒಬ್ಬ ಪ್ರೇಕ್ಷಕರನ್ನ ಒಂದು ನಾಡಿ ಮಟ್ಟ ಅರ್ಥ ಮಾಡ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತೇಳಿ ಎಲ್ಲಿನೂ ಕಥೆಯ ಎಳೆಯನ್ನು ಬಿಟ್ಟು ಬೇರೆ ಎಲ್ಲೂ ಹೋಗದೇ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದೇವೆ. ಹಾಗೆ ಈ ಚಿತ್ರಕ್ಕೆ ನಮ್ಮ ಚಿತ್ರತಂಡ ಏನಿದೆ, ಈ ಚಿತ್ರಕ್ಕೆ ಮುಖ್ಯವಾಗಿ ಛಾಯಾಗ್ರಹಣ ಮಾಡ್ತಕ್ಕಂಥ ವಿಜಯ್ ಸರ್ ಅವರು, ಡೈರೆಕ್ಟರ್ ಆದಂಥ ಮಾವಳಗಿಯವರು, ಹಾಗೆ ನಮ್ಮ ನಾಯಕ ನಟರಾದಂಥ ಪ್ರೇಮ್ ಅವರು, ಪೂನಂ ಬಾಜು ಅವರು, ಎಸ್ಪೆಷಲಿ ಇವತ್ತಿನ ದಿನ ಹೀರೋ ಮನೋಮೂರ್ತಿಯವರು ತುಂಬನೇ ಮುತುವರ್ಜಿಯಿಂದ ಸಿನಿಮಾಗೆ 14 ಸ್ಕ್ರಾಚಸ್ ಕೊಟ್ಟರು. ಅದರಲ್ಲಿ 8 ಹಾಡುಗಳನ್ನು ಪಿಕ್ ಮಾಡಿದ್ವಿ. ಅವರು ನನ್ನ ತಿಳಿದ ಮಟ್ಟಿಗೆ ಮನೋಮೂರ್ತಿ ಸರ್ ನನಗೆ ತಿಳಿದ ಮಟ್ಟಿಗೆ 14 ಸ್ಕ್ರಾಚಸ್ ಕೊಟ್ಟಿದ್ದು ನಮ್ಮದೇ ಮೊದಲ ಚಿತ್ರ ಅಂತ ನಾವು ಈ ಸಭೆಯಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಅದರಲ್ಲಿ 8 ಸ್ಕ್ರಾಚಸ್ ಮಾತ್ರ ನಾವು ತಗೊಂಡ್ವಿ. ಹಾಗೆ ಇವತ್ತು ಏನು ಧನುಸುಳ್ಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯರು, ನನ್ನ ಪೂಜ್ಯ ಗುರುಗಳಾದ ಸಚ್ಚಿದಾನಂದ ಬಾಬು ಅವರು, ಇವತ್ತು ಮನುಷ್ಯನಿಗೆ ಗುರಿ ಇರುತ್ತೆ, ಗುರಿಗೆ ಒಬ್ಬರು ಗುರು ಬೇಕು. ಹಾಗೆ ನನಗೆ ಗುರಿ ಮತ್ತು ಗುರುಗಳು ಆದ ಸಚ್ಚಿದಾನಂದ ಬಾಬು ಗುರುಗಳು ಅವರ ಆಶೀರ್ವಾದದೊಂದಿಗೆ ಇವತ್ತೇನೋ ಒಂದು ಸ್ಥಾನಮಾನದಲ್ಲಿದ್ದೇನೆ, ಅವರೊಂದು ಆಶೀರ್ವಾದ. ಹಾಗೆ ನಮ್ಮ ಗುರುಗಳಾದಂಥ ಸಿದ್ದರಾಮೇಶ್ವರ ಸ್ವಾಮೀಜಿಯವರು, ಹಾಗೆ ನಮ್ಮ ಸೋದರರಾದಂಥ ನಮ್ಮ ತಗಡಿ ಸಾಹೇಬರು, ಹಾಗೆ ನಮ್ಮ ಚಿಕ್ಕಪ್ಪರಾದಂಥ ಚಿನ್ಸ್ವಾಮಿ ಅವರು, ಇವರೆಲ್ಲರ ಒಂದು ಮತ್ತೆ ನಮ್ಮ ಮಿತ್ರರಾದಂಥ ಪ್ರವೀಣ್ ಶೆಟ್ಟಿ ಸಾಹೇಬರು, ನಮ್ದು ಯಾವುದೇ ಒಂದು ಕಾರ್ಯಕ್ರಮ ಬರಲಿ ಸರ್ ನೀವೆಲ್ಲಿದ್ದೀರೋ ನಾವು ಇರ್ತೀವಿ ಅಂತ. ಹಾಗೆ ನಮ್ಮ ಇನ್ನೊಬ್ಬ ಮೆಂಟರ್ ಅಂತ ಹೇಳ್ಕೊಳ್ತೀವಿ, ನಮ್ಮ ಮೆಂಟರ್ ಆದಂಥ ರಾಮೋಜೇಗೌಡ ಸಾಹೇಬರು, ಇವರೆಲ್ಲ ಅಂದರೆ ನಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಾವೆಲ್ಲ ಕುಂತು ಚರ್ಚೆ ಮಾಡಿ ಮುಂದೆ ಹೋಗ್ತಾ ಕಾರ್ಯಕ್ರಮ. ಹಾಗಾಗಿ ಇವರೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಶೇಖರ್ ಅನ್ನೊಬ್ಬ ಕನಸು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಿದ್ದೀನಿ. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ತಿಂಗಳು ಈ ರಾಜ್ಯದ ಜನತೆ ಮುಂದೆ ಇರಲಿದೆ. ನನ್ನ ಮೊದಲನೇ ಚಿತ್ರ, ನಮ್ಮೆಲ್ಲರ ಚಿತ್ರ ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ರಿಲೀಸ್ ಆಗಲಿದೆ. ಹಾಗಾಗಿ ಎಲ್ಲರೂ ಈ ಚಿತ್ರವನ್ನು ನೋಡಿ, ಆಗ ಪ್ರೇಕ್ಷಕನಾಗಿ ಇದಾಗಿರೋದಂಥ ಸಿನಿಮಾ. ಹಾಗಾಗಿ ಮೊದಲನೇ ಚಿತ್ರ ನಾನು ಇನ್ನೇನು ಹೇಳಿ. ಥ್ಯಾಂಕ್ ಯು. ಮೊದಲನೇ ಚಿತ್ರ ನಾನೇ ಹೇಳಿ ಅಂತ ಹೇಳಿದ್ರು. ಒಂದು ಸುಂದರವಾಗಿ ಕನಸ್ಕೊಂಡಿದ್ದೀನಿ, ಗುರುಗಳ ಮಸ್ತಾಗಿ ಹಿಟ್ಟಾಗಿ ಮಸ್ತ್ ಮೊಹಬ್ಬತ್ ಅಂತ ಹೇಳ್ತೀನಿ. ಆ್ಯಂಡ್ ಪ್ರೇಮ್ ಅವರು ಆಗ್ಲೇ ಹೇಳಿದ್ರು ಡಾರ್ಲಿಂಗ್ ಅಂತ. ಪೂನಂ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕು. ಮಸ್ತ್ ಮೊಹಬ್ಬತ್ ಎಷ್ಟು ಮಸ್ತಾಗಿತ್ತು. Good evening, everyone. Hi. Thank you. Well, this has been quite a long wait, but I think so. This has been a long wait, but I think it was worth every minute. I want to start by thanking the team. Our producer, Shekhar sir, our director, Mr. Mohan Bali. I want to thank Venu. It was originally his
vision, everything that was there in the film. And Vijay sir, he's nothing short of a magician. And I consider it my privilege to have been in a film that he shot after I saw the visuals. It was brilliant. And last but not the least, my co-star Prem. Besides being an amazing co-star to work with, he's an amazing human being, and I'm really happy to have met you and worked with you. God bless you. And also to Manamurthy sir, to have given our movie some brilliant music and some amazing songs. Thank you very much for your support and God bless you all. Thank you. ಕನ್ನಡ ಅಂದರೆ ನನಗೂ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಈಗ ಡೈರೆಕ್ಟ್ರು, ಕ್ಯಾಪ್ಟನ್ ಆಫ್ ದ ಶಿಪ್, ಇಡೀ ಸಾಧ್ಯ ಆಗಿದ್ದು ಎಲ್ಲವನ್ನ ಕನೆಕ್ಟ್ ಮಾಡುವಂಥದ್ದು ನಮ್ಮ ಮೋಹನ್ ಮಾಳಿಗೆಯವರು. ಅವರ ಮಾತುಗಳೊಂದಿಗೆ ಆಡಿಯೋ ಲಾಂಚ್ ಆಗಿದೆ. ಸರ್, ನಿಮ್ಮ ಮಾತುಗಾಗಿ ಕೊನೆದಾಗ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ಚಿತ್ರಕ್ಕೆ ಮಸ್ತ್ ಸ್ಟೋರಿಗೆ ಈ ಥರ ಮಸ್ತ್ ಪ್ರೊಡ್ಯೂಸರ್ ಸಿಕ್ಕಿರೋದು ನನ್ನ ಅದೃಷ್ಟ. ಅದ್ರ ಜೊತೆ ಯಾಕಂದ್ರೆ ಒಂದು ಸ್ಟೋರಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ಮೂಡ್ ಬರಬೇಕು ಅಂತಂದರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಮತ್ತು ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಚೆನ್ನಾಗಿ ಕೋಆಪ್ರೇಟ್ ಮಾಡಿ, ನನಗೆ ತುಂಬ ಫಸ್ಟ್ ಪಿಕ್ಚರಲ್ಲಿ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ಒಬ್ಬರು ಮನೋಮೂರ್ತಿ ಸರು, ಆಮೇಲೆ ಕ್ಯಾಮ್ರಾಮನ್ ವಿಜಯ್ ಸರು, ಸೊ ಆಮೇಲೆ ಕೌಸ್ಪೀರ್ ಅವರು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಪ್ಲೇ ಮಾಡಿದರು, ಸಂಭಾಷಣೆ ಬರೆದು ಗಿರೀಶ್ ಕಂಪ್ಲಪ್ಪರು ಆಮೇಲೆ ಸ್ಕ್ರೀನ್ ಪ್ಲೇ ಮಾಡಿದರು. ಸೊ ಎಲ್ಲ ಟೆಕ್ನಿಷಿಯನ್, ಮೋಹನ್ ಪಂಡಿತ್ ಕಲೆ ನಿರ್ದೇಶಕರಾಗಿದ್ದರು, ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಕಲೆಯವರು. ಸೊ ಈ ರೀತಿ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಎಲ್ಲ ಆರ್ಟಿಸ್ಟ್ ಕೂಡ ತುಂಬ ಕೋಆಪ್ರೇಟ್ ಮಾಡಿ ನಾನು ತುಂಬ ಚೆನ್ನಾಗಿ ಸಿನಿಮಾ ಮಾತ್ರ ತುಂಬ ನಾವು ಅಂದ್ಕೊಂಡೋದಕ್ಕಿಂತ ಹೆಚ್ಚಾಗಿ ಮೂಡಿ ಬಂದಿದೆ. ಶೇಖರ್ ಕಮಲ್ ಸರ್ ಪಿಕ್ಚರ್ ಏನು ಇರ್ತಿತ್ತೋ ಅದೇ ಥರ ನಮ್ಮ ಕ್ಯಾಮರಾಮನ್ ವಿಜಯ್ ಕುಮಾರ್ ಸರ್ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಅದೇ ರೀತಿ ನೀವು ಎಲ್ಲ ಕರ್ನಾಟಕ ಜನರಲ್ಲದೆ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರೂ ಈ ಸಿನಿಮಾನ ನೋಡ್ಬಿಟ್ರೆ ಮಸ್ತಾಗಿರುತ್ತೆ ಸಿನಿಮಾ ಕೂಡ. ಸೊ ಅದನ್ನು ದಯವಿಟ್ಟು ಎಲ್ಲರೂ ತಪ್ಪದೆ ನೋಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಒಂಥರ ಸ್ಟೇಜ್ ಓಡಾಡ್ತಾ ಇರ್ತೀವಿ. ಹಾಗೆ ನಮ್ಮ ನಿರ್ಮಾಪಕರ ಪ್ರೀತಿಯ ಕರೆಯೋಲೆಗೆ ಪ್ರವೀಣ್ ಶೆಟ್ಟರು ಬಿಡುವು ಮಾಡ್ಕೊಂಡು ಬಂದಿದ್ದಾರೆ. ಅವರ ಪ್ರೀತಿಯ ಮಾತುಗಳಿಗೋಸ್ಕರ ನಿರ್ಮಾಪಕರು ಕೂಡ ತುಂಬಾ ಪ್ರೀತಿಯಿಂದ ಕಾಯ್ತಾರೆ. ಸರ್, ಮಸ್ತ್ ಮೊಹಬ್ಬತ್ ಬಗ್ಗೆ ತಾವೇ ಹೇಳ್ತೀವಿ. ಮಸ್ತ್ ಮೊಹಬ್ಬತ್ ಸಂಗೀತ ಆಡಿಯೋ ಬಿಡುಗಡೆಗೆ ಎಲ್ಲ ಗಣ್ಯರು ಬಂದಿದ್ದಾರೆ. ನಾನು ಒಬ್ಬ ಚಿತ್ರ ನಿರ್ಮಾಪಕನಾಗಿ ಶೇಖರ್ ಅವರು ಎರಡನೇ ಚಿತ್ರ ಮಾಡಿದ್ದೆ. ಮೊದಲನೇ ಚಿತ್ರ ಇವತ್ತು ಮಸ್ತ್ ಮೊಹಬ್ಬತ್ತು ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಶಿಸ್ತುಬದ್ಧವಾಗಿ ಪೂರ್ತಿ ಅದನ್ನು ತಿಳ್ಕೊಂಡು ಆಮೇಲೆ ಅನುಭವ ಪಡ್ಕೊಂಡು ಮಾಡುವಂಥವ್ರು. ಆದ್ದರಿಂದ ಅವರು ಎಲ್ಲದರಲ್ಲೂ ಯಶಸ್ವಿಯಾಗಿದ್ದಾರೆ. ಈ ಮಸ್ತ್ ಮೊಹಬ್ಬತ್ತು ಸಹ ಈ ರಾಜ್ಯದಲ್ಲಿ ಯಶಸ್ವಿಯಾಗುತ್ತೆ. ಮತ್ತು ಕನ್ನಡ ಚಿತ್ರರಂಗಕ್ಕೆ ಮಾರ್ಕೆಟ್ ಇರೋದು ಚಿಕ್ಕದು, ಆದರೆ ಒಳ್ಳೆ ಸಿನಿಮಾ ಇರೋದ್ರಿಂದ ಇದು ಕರ್ನಾಟಕದ ಪೂರ್ತಿ ಓಡುತ್ತೆ. ಮತ್ತು ಅವ್ರ ಜೊತೆಯಲ್ಲಿ ನಾವಿರ್ತೀವಿ. ಅವರಿಗೆ ಮತ್ತೆ ಇದು ಒಂದೇ ಚಿತ್ರ ಅಲ್ಲ, ಮುಂದೆ ಹೆಚ್ಚಿನ ಚಿತ್ರವನ್ನು ಮಾಡೋದರಲ್ಲಿ ತಾಯಿ ಭುವನೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ, ಯಶಸ್ವಿಯಾಗಲಿ. ಮತ್ತು ಇದರಲ್ಲಿ ಈ ಚಿತ್ರತಂಡ ಸಂಪೂರ್ಣವಾಗಿ ಯಶಸ್ವಿಯಾಗಲಿ. ನಮ್ಮ ಪ್ರೇಮ್ ಅವರು ಬರೀ ಚಿತ್ರನಟರಲ್ಲ, ಕನ್ನಡದ ಹೋರಾಟಕ್ಕೆ ಬೀದಿ ಬರುವಂಥ ಇತ್ತೀಚಿನ ನಾಯಕರಲ್ಲಿ ಪ್ರೇಮ್ ಅವರು ಸಹ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂಥವರೆಲ್ಲ ಸೇರಿ ಮಾಡಿದರೆ ಅವರಿಗೆ ಯಶಸ್ವಿಯಾಗಲಿ. ನಮಸ್ತೆ. ಥ್ಯಾಂಕ್ ಯು ಸರ್. ಈ ಯಶಸ್ಸಿನ ಮಾತಿನೊಂದಿಗೆ ಆಡಿಯೋ ಲಾಂಚ್ ಮಾಡೋಣ. ಜೊತೆಯಲ್ಲಿ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೀನಿ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಭರತ್ ಬಿಜೆ ಅವರು. ಹಾಗೆ ಈ ಹಾಡುಗಳು ನಮ್ಮನ್ನ ತಲುಪೋದಕ್ಕೆ ಸಾಧ್ಯ ಮಾಡ್ಕೊಡುವಂತ ಜಂಗ್ಲಿ ಆಡಿಯೋದ ಜಿತೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ಈಗ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರು ಸೇರಿ ಮಸ್ತ್ ಮೊಹಬ್ಬತ್ ಸಿನಿಮಾದ ಆಡಿಯೋ ಲಾಂಚ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಭರತ್ ಬಿಜೆ ಅವರು, ರವಿ ಬಸ್ರೂರ್ ಅವರು ವೇದಿಕೆ ಮೇಲೆ ಬರಬೇಕು. ಮಸ್ತ್ ಮೊಹಬ್ಬತ್ ಖಂಡಿತವಾಗ್ಲೂ ಮ್ಯೂಸಿಕಲ್ ರೊಮ್ಯಾಂಟಿಕ್ ಸಿನಿಮಾ.
ಅದಕ್ಕೆ ಈ ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಕೂಡ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಯ್ ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡ್ಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡ್ಲ್ವುಡ್ ಸೆಂಟ್ರಲ್.